ನ್ಯಾಯದ ಮರುಸ್ಥಾಪನೆಗೆ ಯುವ ಸಮೂಹದ ಹೋರಾಟ ಎಂಬುದು ನಮ್ಮ ಘೋಷಣೆಯಾಗಿದೆ. ಆತ್ಮೀಯರೇ, ನ್ಯಾಯದ ಮರುಸ್ಥಾಪನೆಗೆ ಯುವ ಸಮೂಹದ ಹೋರಾಟ ಎಂಬುದು ಕೇವಲ ಒಂದು ಮೆರವಣಿಗೆಯ ಘೋಷಣೆ ಅಲ್ಲ, ಅದು ಒಂದು ರ್ಯಾಲಿಯ ಘೋಷಣೆ ಮಾತ್ರ ಅಲ್ಲ. ನ್ಯಾಯ ಸ್ಥಾಪನೆಗೆ ಯುವ ಸಮೂಹದ ಹೋರಾಟ ಎಂಬುದು ಅದು ಈ ಕಾಲದ ಧರ್ಮವಾಗಿದೆ, ಅದು ಈ ಕಾಲದ ಅಗತ್ಯವಾಗಿದೆ, ಅದು ಈ ಕಾಲದ ಅನಿವಾರ್ಯತೆಯಾಗಿದೆ ಎಂದು ನಾವು ನಂಬುತ್ತಾ ಇದ್ದೇವೆ. ನಮಗೆ ಗೊತ್ತು, ಸಾಮ್ರಾಜ್ಯಶಾಹಿಗಳು ಜಗತ್ತನ್ನು ಇಂದು ಆಳುತ್ತಾ ಇದ್ದಾರೆ. ಜಗತ್ತಿನಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇಡೀ ಜಗತ್ತಿನ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿ ಇಡೀ ಜಗತ್ತಿನ ಮೇಲೆ ಅವರು ಕೆಲವು ನಿಯಮಗಳನ್ನು ಹೇರಿಬಿಟ್ಟಿದ್ದಾರೆ. ಅವರು ಕೆಲವರನ್ನು ಜಗತ್ತಿಗೆ ಭಯೋತ್ಪಾದಕರು ಅಂತ ಪರಿಚಯ ಪಡಿಸಿಕೊಟ್ಟಿದ್ದಾರೆ. ಅವರನ್ನು ಇಡೀ ಜಗತ್ತು ಭಯೋತ್ಪಾದಕರು ಎಂದು ಒಪ್ಪಿಕೊಳ್ಳಲೇಬೇಕು. ಜಗತ್ತಿಗೆ ಅವರು ಕೆಲವು ಆರ್ಥಿಕ ನಿಯಮಗಳನ್ನು, ಕೆಲವು ಸಾಂಸ್ಕೃತಿಕ ನಿಯಮಗಳನ್ನು ಅವರು ಕಲಿಸಿಕೊಟ್ಟಿದ್ದಾರೆ. ಇಡೀ ಜಗತ್ತು ಅವರ ಆರ್ಥಿಕ ನಿಯಮಗಳನ್ನು ತಮ್ಮ ನಿಯಮಗಳೆಂದು, ಅವರು ಕಲಿಸಿಕೊಟ್ಟಿರುವಂತಹ ಸಾಮಾಜಿಕ ಸಾಂಸ್ಕೃತಿಕ ತತ್ವ ಸಿದ್ಧಾಂತಗಳನ್ನು ತಮ್ಮ ತತ್ವ ಸಿದ್ಧಾಂತಗಳೆಂದು ಒಪ್ಪಿಕೊಳ್ಳಬೇಕು. ನೀವು ಅದನ್ನು ಪ್ರಶ್ನಿಸುವಂತಿಲ್ಲ, ನೀವು ಪ್ರಶ್ನಿಸುವಂತಿಲ್ಲ, ಜಗತ್ತಲ್ಲಿ ಯಾರು ಕೂಡ ಪ್ರಶ್ನಿಸುವಂತಿಲ್ಲ. ಅಂತಹ ಸಾಮ್ರಾಜ್ಯಶಾಹಿಗಳು ಇಡೀ ಜಗತ್ತನ್ನು ತಮ್ಮ ದಾಸರನ್ನಾಗಿ ಮಾಡಿಕೊಂಡಿರುವಂತಹ ಇತಿಹಾಸದ ಬಹಳ ನಿರ್ಣಾಯಕವಾದ ಹಂತದಲ್ಲಿ ನಾವು ಸಾಗುತ್ತಾ ಇದ್ದೇವೆ. ಆತ್ಮೀಯ ಸಹೋದರರೇ, ಸಾಮ್ರಾಜ್ಯಶಾಹಿಗಳಿಗೆ ಎರಡು ದೊಡ್ಡ ಗುಣಗಳಿವೆ, ಎರಡು ಬಹಳ ದೊಡ್ಡ ದುರ್ಗುಣಗಳದು. ಒಂದನೆಯದಾಗಿ ಅವರ ಬಂಡವಾಳಶಾಹಿ ಮನಸ್ಸು. ಅವರೆಲ್ಲವನ್ನೂ ಲಾಭದ ದೃಷ್ಟಿಯಿಂದ ಮಾತ್ರ ನೋಡುವವರು. ಎಲ್ಲದರಲ್ಲೂ ಅವರಿಗೆ ಲಾಭ ಬೇಕಾಗಿದೆ. ನೀವು ಮಕ್ಕಳನ್ನು ಬೆಳೆಸುವುದು ಹೇಗೆ, ಮಕ್ಕಳನ್ನು ಬೆಳೆಸಬೇಕು ಎಂದು ಹೇಳಿದರೆ ಯಾಕೆ ಬೆಳೆಸಬೇಕು, ಅದರಲ್ಲಿ ಲಾಭ ಏನಿದೆ ಎಂಬ ಪ್ರಶ್ನೆ. ವೃದ್ಧರಾದ ತಂದೆ ತಾಯಂದಿರನ್ನು ನೀವು ಪರಿಪಾಲಿಸುತ್ತೀರೋ, ವೃದ್ಧರಾದ ತಂದೆ ತಾಯಂದಿರನ್ನು ನೀವು ಗೌರವಿಸುತ್ತೀರೋ, ಅದರಲ್ಲಿ ಕೂಡ ಲಾಭ ಏನಿದೆ ಎಂಬ ಪ್ರಶ್ನೆ ಇದೆ. ಎಲ್ಲದರಲ್ಲೂ ಲಾಭವನ್ನು ಪರಿಗಣಿಸುವ ಆಸೆಯ, ಸ್ವಾರ್ಥದ, ಮಾನವೀಯತೆ ಇಲ್ಲದಂತಹ ಬಹಳ ಬರ್ಬರವಾದ ರಾಕ್ಷಸೀಯವಾದ ಒಂದು ಮುಖ ಇದೆ ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿಗಳಿಗೆ. ಬಂಡವಾಳಶಾಹಿ ನಿಲುವವರದು. ಎಲ್ಲದರಲ್ಲೂ ಲಾಭವನ್ನು ಮಾತ್ರ ಪರಿಗಣಿಸುವಂತಹ, ಎಲ್ಲಿ ಲಾಭ ಇದೆಯೋ ಅಲ್ಲಿ ಮಾತ್ರ ಕಾರ್ಯಕ್ರಮಗಳಿರುವಂತಹ ಒಂದು ತತ್ವ ಸಿದ್ಧಾಂತ. ಎರಡನೆಯದಾಗಿ ಸಾಮ್ರಾಜ್ಯಶಾಹಿಗಳ ಬಹಳ ದೊಡ್ಡ ದುರ್ಗುಣ ಜನಾಂಗೀಯವಾದ ಎಂಬುದು. ನಾವು ಮಾತ್ರ ಈ ಜಗತ್ತಿನಲ್ಲಿ ಶ್ರೇಷ್ಠರೆಂದವರು ತೀರ್ಮಾನಿಸಿದ್ದಾರೆ. ನಮ್ಮನ್ನು ಯಾರು ಕೂಡ ಪ್ರಶ್ನಿಸುವಂತಿಲ್ಲ, ನಮ್ಮನ್ನು ಯಾರು ಕೂಡ ಪ್ರಶ್ನಿಸಬಾರದು ಕೂಡ. ನಾವು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು ಎಂದು ಅಮೆರಿಕ ಮತ್ತು ಬ್ರಿಟನ್ ನಾಯಕತ್ವ ಕೊಡುವಂತಹ ಸಾಮ್ರಾಜ್ಯಶಾಹಿಗಳು ತೀರ್ಮಾನಿಸಿದ್ದಾರೆ. ಅವರನ್ನು ಯಾರು ಪ್ರಶ್ನಿಸುವಂತಿಲ್ಲ. ಅವರು ಮಾನವ ಹಕ್ಕುಗಳ ಬಗ್ಗೆ ಮಾತಾಡುತ್ತಾ ಇದ್ದಾರೆ, ಅವರು ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವವರು, ಅವರು ಸಮಾನತೆಯ ಬಗ್ಗೆ ಮಾತಾಡುವವರು, ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವವರು. ಈ ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವವರಿಗೆ, ಈ ಸಮಾನತೆಯ ಬಗ್ಗೆ ಮಾತಾಡುವವರಿಗೆ, ಈ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವವರಿಗೆ ಇರಾಕಿನಲ್ಲಿ ಇವರು ಬರ್ಬರವಾಗಿ ಕೊಂದು ಮುಗಿಸಿರುವಂತಹ 16 ಲಕ್ಷ ಮನುಷ್ಯ ಮಕ್ಕಳಿಗೆ ಭೂಮಿಯಲ್ಲಿ ಬದುಕುವ ಹಕ್ಕಿದೆ, ಅವರಿಗೆ ಕೂಡ ಒಂದು ಮಾನವ ಹಕ್ಕಿದೆ ಎಂಬುದರ ಯಾವುದೇ ರೀತಿಯ ಪ್ರಜ್ಞೆಯೂ ಅವರಿಗಿಲ್ಲ. ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವ ಸಾಮ್ರಾಜ್ಯಶಾಹಿಗಳಿಗೆ ಫೆಲಸ್ತೀನ್ನಲ್ಲಿ ಸೆರೆ ಹಿಡಿಯಲ್ಪಟ್ಟ, ಫೆಲಸ್ತೀನ್ನಲ್ಲಿ ಬರ್ಬರವಾಗಿ ಕೊಲ್ಲಲ್ಪಡುತ್ತಿರುವಂತಹ ಲಕ್ಷಗಟ್ಟಲೆ ಮುದ್ದು ಮಕ್ಕಳಿಗೆ, ಜೈಲಿನಲ್ಲಿ ಕೊಳೆಯುತ್ತಿರುವ ಸಾವಿರಗಟ್ಟಲೆ ಮನುಷ್ಯ ಮಕ್ಕಳಿಗೆ ಅವರಿಗೆ ಕೂಡ ಬದುಕುವ ಹಕ್ಕಿದೆ, ಅವರಿಗೆ ಕೂಡ ಒಂದು ಮಾನವ ಹಕ್ಕಿದೆ ಎಂಬುದರ ಪ್ರಜ್ಞೆ ಇವರಿಗಿಲ್ಲದೆ ಹೋಯ್ತು. ನಿಜವಾಗಿಯೂ ಇವರದ್ದು ದೊಡ್ಡ ಜನಾಂಗೀಯವಾದ ಅವರು. ನಾವು ಮಾತ್ರ ಶ್ರೇಷ್ಠರೆಂದವರು ತೀರ್ಮಾನಿಸಿದ್ದಾರೆ. ನಾವು ಮಾತ್ರ ಶ್ರೇಷ್ಠರು ಎಂಬುದು ಅದು ರಾಕ್ಷಸೀಯವಾದ ಮಾತ್ರ ಅಲ್ಲ, ಅದು ಪೈಶಾಚಿಕ ಸಿದ್ಧಾಂತವಾಗಿದೆ. ಪವಿತ್ರ ಕುರಾನ್ ಒಂದು ಪೈಶಾಚಿಕ ಸಿದ್ಧಾಂತದ ಪರಿಚಯ ಪಡಿಸಿಕೊಟ್ಟಿದೆ. ಯಾವುದದು? ಅನ ಖೈರುಂ ಮಿನ್ಹು ಖಲಕ್ತನಿ ಮಿನ್ ನಾರಿನ್ ವ ಖಲಕ್ತಹು ಮಿನ್ ತೀನ್. ಆದಮರನ್ನು ಸೃಷ್ಟಿಸಲಾಯಿತು. ಆದಮರನ್ನು ಸೃಷ್ಟಿಸಿದ ನಂತರ ಆದಮರಿಗೆ ಸಾಷ್ಟಾಂಗವೆರಗಬೇಕು ಎಂದು ದೇವಚರರೊಡನೆ ಆದೇಶ ಮಾಡಲಾಯಿತು. ಆ ಸಂದರ್ಭದಲ್ಲಿ ಪಿಶಾಚಿ ಹೇಳಿದ್ದು ಅನ ಖೈರುಂ ಮಿನ್ಹು, ಇವರಿಗಿಂತ ನಾನು ಶ್ರೇಷ್ಠ ಎಂದು ಅಂದು ಪಿಶಾಚಿ ಹೇಳಿದ್ದರೆ ನೀವು ಪತ್ರಿಕೆಯಲ್ಲಿ ನೋಡಿರಬಹುದು, ನೀವು ಕೇಳಿರಬಹುದು. ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಹಾ ಅಧಿವೇಶನದಲ್ಲಿ ವೆನೆಜುವೆಲಾದ ಅಧ್ಯಕ್ಷ ಹ್ಯೂಗೋ ಚಾವೇಜ್ ಒಂದು ಭಾಷಣ ಮಾಡಿದರು. ಏನಾ ಭಾಷಣ? ಆ ಭಾಷಣಕ್ಕೆ ಒಂದು ದಿವಸ ಮುಂಚೆ
ಅದೇ ವೇದಿಕೆಯಲ್ಲಿ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಭಯೋತ್ಪಾದಕ ಜಾರ್ಜ್ ಡಬ್ಲ್ಯೂ ಬುಷ್ ಆ ಸ್ಟೇಜ್ ಅಲ್ಲಿ ಭಾಷಣ ಮಾಡಿದ್ದರು. ಎರಡನೆಯ ದಿನ ಅಥವಾ ಮರುದಿನದಂದು ಅಲ್ಲಿ ಹೂಗೋ ಚಾವೇಜ್ ಎಂಬ ಕ್ರಾಂತಿಕಾರಿ ಅಲ್ಲಿ ಒಂದು ಭಾಷಣ ಮಾಡಿದರು. ಆ ಭಾಷಣದಲ್ಲಿ ಅವರು ಹೇಳಿದ್ದು, ನಿನ್ನೆ ಇದೇ ಪ್ಲೇಸ್ ಅಲ್ಲಿ ಇದೇ ಸ್ಥಳದಲ್ಲಿ ಒಬ್ಬ ಪಿಶಾಚಿ ಭಾಷಣ ಮಾಡಿ ಹೋಗಿದ್ದ ಎಂದು ಚಾವೇಜ್ ಹೇಳಿದ್ದರೆ ನಾವು ಖಂಡಿತವಾಗಿಯೂ ಆ ಚಾವೇಜ್ ಅನ್ನು ಅಭಿನಂದಿಸುತ್ತಾ ಇದ್ದೇವೆ. ಆ ಚಾವೇಜ್ ಅನ್ನು ನಾವು ಅಭಿನಂದಿಸುತ್ತಿದ್ದೇವೆ. ಅದು ಚಾವೇಜರ ಮಾತ್ರ ಮಾತಲ್ಲ, ಅದು ಪವಿತ್ರ ಕುರ್ಆನ್ನ ಆದರ್ಶವಾಗಿದೆ. ನಾನು ಶ್ರೇಷ್ಠ ಎಂಬುದು ನನಗಿಂತ ಭೂಮಿಯಲ್ಲಿ ಶ್ರೇಷ್ಠರಿಲ್ಲ ಎಂದು ತೀರ್ಮಾನಿಸುವಂತಹ ಜನಾಂಗೀಯವಾದ ಅದು ಪೈಶಾಚಿಕ ಸಿದ್ಧಾಂತವಾಗಿದೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಈ ಪೈಶಾಚಿಕ ಸಿದ್ಧಾಂತ, ಈ ಜನಾಂಗೀಯವಾದ ಇಂದು ಜಗತ್ತನ್ನು ಆಳುತ್ತಾ ಇದೆ. ನಮಗೆ ಗೊತ್ತು ಸಹೋದರರೇ, ಇಡೀ ಜಗತ್ತಿನ ಮೇಲೆ ಇವರು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ. ಇಡೀ ಜಗತ್ತಿನ ಮೇಲೆ ಒಂದು ಕಾಲದಲ್ಲಿ ನಮ್ಮನ್ನು ಪ್ರತ್ಯಕ್ಷವಾಗಿ ಬ್ರಿಟಿಷರು ಆಳುತ್ತಾ ಇದ್ದರು. ಬ್ರಿಟಿಷರ ದಾಸರಾಗಿದ್ದೆವು ನಾವು. ಅಂದು ಪ್ರತ್ಯಕ್ಷವಾಗಿ ಬ್ರಿಟಿಷರು ಈ ದೇಶವನ್ನು ಆಳಿದ್ದರೆ, ಇಂದು ಪರೋಕ್ಷವಾಗಿ ಅದೇ ವಿದೇಶಿಗಳು, ಅದೇ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನು ಆಳುತ್ತಾ ಇದ್ದಾರೆ. ನಿಮ್ಮ ಕಲೆ ಅವರ ಕೈಯಲ್ಲಿದೆ, ನಿಮ್ಮ ಸಂಸ್ಕೃತಿ ಅವರ ಕೈಯಲ್ಲಿದೆ, ನಿಮ್ಮ ಶಿಕ್ಷಣ ಅವರ ಕೈಯಲ್ಲಿದೆ, ನಿಮ್ಮ ಬೀಜ, ನಿಮ್ಮ ಮಣ್ಣು, ನಿಮ್ಮ ವಾಯು, ನಿಮ್ಮ ನೀರು ಇವೆಲ್ಲವನ್ನು ನಿಯಂತ್ರಿಸುತ್ತಿರುವುದು ಭಾರತದ ಸರ್ಕಾರಗಳು ಅಲ್ಲ ಸಹೋದರರೇ. ಬದಲಾಗಿ ಇವುಗಳನ್ನೆಲ್ಲ ನಿಯಂತ್ರಿಸುತ್ತಿರುವುದು ಅಮೆರಿಕ ಮತ್ತು ಬ್ರಿಟನ್ ನಾಯಕತ್ವ ಕೊಡುವ ಸಾಮ್ರಾಜ್ಯ ಶಕ್ತಿಗಳು ನಿಮ್ಮ ಈ ಮಣ್ಣನ್ನು ನಿಯಂತ್ರಿಸುತ್ತಿದ್ದಾರೆ. ನಮಗೆ ಗೊತ್ತು, ಇತ್ತೀಚೆಗೆ ಬಂತು ಸೆಕ್ಸ್ ಎಜುಕೇಶನ್ ನ ಬಗ್ಗೆ. 6ನೆಯ ತರಗತಿಯ ಮಕ್ಕಳಿಗೆ ಸೆಕ್ಸ್ ಎಜುಕೇಶನ್ ಕೊಡಬೇಕು ಎಂಬ ಅದ್ಭುತವಾದ ಒಂದು ಸಿದ್ಧಾಂತವನ್ನು ಮಂಡಿಸುತ್ತಾ ಇದ್ದಾರೆ ಭಾರತದಲ್ಲಿ. ಏನದು ಸೆಕ್ಸ್ ಎಜುಕೇಶನ್? 6ನೆಯ ತರಗತಿಯ ಮಕ್ಕಳಿಗೆ ನಿರೋಧ ಬಳಸುವುದು ಹೇಗೆ ಎಂಬುದನ್ನು ಕಲಿಸಿಕೊಡುವುದು. 7ನೆಯ ತರಗತಿಯ ಮಕ್ಕಳಿಗೆ ಸ್ಪರ್ಶ ಸುಖ ಹೇಗೆ ಇರ್ತದೆ ಎಂಬುದನ್ನು ಕಲಿಸಿಕೊಡುವುದು. 8ನೆಯ ತರಗತಿಯ ಮಕ್ಕಳಿಗೆ ಸಂಭೋಗದ ಸುಖ ಹೇಗಿದೆ ಎಂಬುದನ್ನು ಕಲಿಸಿಕೊಡುವಂತಹ ಸಿದ್ಧಾಂತಗಳನ್ನು ಬಹಳ ಉದಾತ್ತವಾದ ಪರಂಪರೆ ಇರುವ ಅತ್ಯಂತ ಶ್ರೇಷ್ಠ ಪರಂಪರೆ ಭಾರತದ್ದು. ಪವಿತ್ರವಾದ ಪರಂಪರೆ ನಮಗಿದೆ. ಈ ಪವಿತ್ರವಾದ ಬಹಳ ಶ್ರೇಷ್ಠವಾದ ಪರಂಪರೆ ಇರುವ ಈ ದೇಶದಲ್ಲಿ ಯಾವುದೋ ಒಬ್ಬ ಪಾಶ್ಚಾತ್ಯ ಕಾಂಡೋಮ್ ತಯಾರಕ ಕಂಪನಿಯ ಒಬ್ಬ ಆಲೋಚಿಸಿದಂತೆ ಅವನ ಶಿಕ್ಷಣಗಳನ್ನು ಬಹಳ ಪುಟ್ಟ ಮಕ್ಕಳಿಗೆ ಕೊಡಬೇಕು ಎಂದು ಇತ್ತೀಚೆಗೆ ತೀರ್ಮಾನಿಸಲಾಯಿತು. ಏನು ನಡೆಯುತ್ತಾ ಇದೆ? ನಿಮ್ಮ ಶಿಕ್ಷಣ ಕ್ಷೇತ್ರವನ್ನು ನಿಯಂತ್ರಿಸುತ್ತಿರುವುದು ನೀವು ಈ ದೇಶವನ್ನು ಆಳುತ್ತಿರುವ NDA ಅಥವಾ UPA ಸರ್ಕಾರಗಳು ಅಲ್ಲ ಸಹೋದರರೇ. ಬದಲಾಗಿ ನಿಮ್ಮ ಶಿಕ್ಷಣ ಕ್ಷೇತ್ರವನ್ನು ನಿಯಂತ್ರಿಸುವುದು ಈ ದೇಶದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೂಡ ಅಮೆರಿಕಾದವನ ಕೈವಾಡ ಇದೆ ಎಂದು ಹೇಳಲಾಗುತ್ತದೆ. ಈ ದೇಶದಲ್ಲಿ ಯಾರು ಪೆಟ್ರೋಲಿಯಂ ಸಚಿವರಾಗಬೇಕು ಎಂದು ಭಾರತಕ್ಕೆ ಒಬ್ಬ ಪೆಟ್ರೋಲಿಯಂ ಸಚಿವ ಇದ್ದರು, ಮಣಿಶಂಕರ್ ಅಯ್ಯರ್ ಎಂದವರ ಹೆಸರು. ಭಾರತ ಕಂಡ ಈ UPA ಸರ್ಕಾರದಲ್ಲಿದ್ದ ಬಹಳ ಬುದ್ಧಿವಂತ ಸಚಿವ ಅವರು. ಇರಾನ್ ನಿಂದ ಒಂದು ಪೈಪ್ ಲೈನ್ ಬರಬೇಕು ಭಾರತಕ್ಕೆ. ಆ ಪೈಪ್ ಲೈನ್ ಬಂದರೆ ಆರ್ಥಿಕವಾಗಿ ಬಹಳ ಅಭಿವೃದ್ಧಿಯ ಒಂದು ವಿಷಯವಾಗಿತ್ತು ಅದು. ಆದರೆ ಅದನ್ನು ಅಮೆರಿಕ ಇಷ್ಟಪಡುವುದಿಲ್ಲ. ಈ ಇರಾನ್ ನಿಂದ ಅನಿಲ ಪೈಪ್ ಲೈನ್ ನ ರೂವಾರಿ ಮಣಿಶಂಕರ್ ಅಯ್ಯರ್ ಎಂಬ ಪೆಟ್ರೋಲಿಯಂ ಸಚಿವರಾಗಿದ್ದರು. ಇಷ್ಟಪಡದ ಅಮೆರಿಕ ಇನ್ನೊಮ್ಮೆ ಸಚಿವ ಸಂಪುಟ ವಿಸ್ತರಣೆಯಾದಾಗ ಮಣಿಶಂಕರ್ ಅಯ್ಯರ್ ಎಂಬ ಮಂತ್ರಿಗೆ ಪೆಟ್ರೋಲಿಯಂ ಸಚಿವಾಲಯವನ್ನು ನಿರಾಕರಿಸಲಾಯಿತು. ಅಲ್ಲಿಗೆ ಯಾರ ಒಬ್ಬ ಸಾಮ್ರಾಜ್ಯಶಾಹಿ ಮಹಾರಾಷ್ಟ್ರದ ವ್ಯಕ್ತಿಗೆ ಈ ಪೆಟ್ರೋಲಿಯಂ ಸಚಿವ ಸ್ಥಾನವನ್ನು ಕೊಡಲಾಯಿತು. ಪಾಪ ಮನುಷ್ಯನಿಗೆ, ಬುದ್ಧಿವಂತ ಸಚಿವನಿಗೆ ಒಂದು ಸಣ್ಣ ಪಂಚಾಯತ್ ರಾಜ್ ಎಂಬ ಒಂದು ಪೋಸ್ಟ್. ನಾನು ಹೇಳುತ್ತಿದ್ದೇನೆ, ಈ ದೇಶದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೂಡ ಅಮೆರಿಕಾದವನ ಕೈವಾಡಗಳಿವೆ ಎಂಬುದು ಒಂದು ವಾಸ್ತವಿಕತೆಯಾಗಿದೆ. ಆದರೆ ನಾವಿದನ್ನು ಕಾಣುತ್ತಾ ಇಲ್ಲ. ಎಂತೆಲ್ಲ ದುರ್ಗುಣಗಳು ವ್ಯಾಪಕವಾಗುತ್ತಿದೆ ಸಹೋದರರ ನಮ್ಮಲ್ಲಿ. ವ್ಯಾಲೆಂಟೈನ್ ಡೇ ಎಂದು ಹೇಳಲಾಯಿತು. ಫೆಬ್ರವರಿ 14ರಂದು ಒಂದು ವ್ಯಾಲೆಂಟೈನ್ ಡೇ ಆಚರಿಸಲಾಗುತ್ತದೆ. ಯಾವುದದು ವ್ಯಾಲೆಂಟೈನ್ ಡೇ? ಪ್ರೇಮಿಗಳ ದಿನಾಚರಣೆ. ಪ್ರೇಮಿಗಳ ದಿನಾಚರಣೆ ಎಂಬ ಹೆಸರಲ್ಲಿ ಒಂದು ವ್ಯಾಲೆಂಟೈನ್ ಡೇ ಅನ್ನು ಮಾಡಿ ಏನನ್ನು ಸಾಧಿಸಲಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ಬಹಳ ಸ್ಪಷ್ಟ ಇದೆ. ವ್ಯಾಲೆಂಟೈನ್ ಡೇ ಎಂಬ ಹೆಸರಲ್ಲಿ ಒಂದು ವಿಕೃತವಾದ ದಿನವನ್ನು ಆಚರಿಸಿ ಕೆಲವು ಕಂಪನಿಗಳಿಗೆ ಲಾಭ ಮಾಡುವಂತಹ ಕೆಲಸ ನಡೆಯುತ್ತಾ ಇದೆ.
ವ್ಯಾಲೆಂಟೈನ್ ಡೇಯ ಹೆಸರಲ್ಲಿ ಕೆಲವು ಕಂಪನಿಗಳು ಕೋಟಿಗಟ್ಟಲೆ ಡಾಲರ್ಗಳನ್ನು ಸಂಪಾದಿಸುತ್ತದೆ ಗ್ರೀಟಿಂಗ್ಸ್ ಕಾರ್ಡ್ ಅನ್ನು ಸೇಲ್ ಮಾಡುವ ಮೂಲಕ. ಅವನಿಗೆ ಲಾಭ ಗಳಿಸಬೇಕು. ನೀವು ಹುಚ್ಚರಾಗಿ ಪ್ರೀತಿಯ ಹೆಸರಲ್ಲಿ, ಪ್ರೇಮದ ಹೆಸರಲ್ಲಿ ನೀವು ಮಾನಸಿಕ ರೋಗಿಗಳಾಗಿ, ನೀವು ಹುಚ್ಚರಾಗಿ, ಇದು ಯಾವುದು ಇವರಿಗೆ ಸಮಸ್ಯೆ ಅಲ್ಲ. ಬದಲಾಗಿ ಇವರ ಗ್ರೀಟಿಂಗ್ಸ್ ಕಾರ್ಡ್ ಸೇಲ್ ಆಗಬೇಕು, ಇವರಿಗೆ ಲಾಭ ಆಗಬೇಕು. ಅದಕ್ಕಾಗಿ ಒಂದು ವ್ಯಾಲೆಂಟೈನ್ ಡೇ ಅನ್ನು ನಮಗೆ ಮತ್ತೆ ಮತ್ತೆ ಪರಿಚಯ ಪಡಿಸಿಕೊಡಲಾಗುತ್ತದೆ. ಈ ಕೆಟ್ಟ ಜನರು ಜಗತ್ತಿಗೆ ಅಶ್ಲೀಲತೆಯ, ನಿರ್ಲಜ್ಜೆಯ, ಏಡ್ಸ್ನ ಸಂಸ್ಕೃತಿಯನ್ನು ಈ ಜಗತ್ತಿಗೆ ಕಲಿಸಿಕೊಡುತ್ತಾ ಇದ್ದಾರೆ. ಯುವ ಸಮೂಹವು ತೀರ್ಮಾನಿಸಬೇಕು, ನಮಗೆ ಈ ಏಡ್ಸ್ನ ಸಂಸ್ಕೃತಿ ಬೇಡ ಎಂದು.